ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇಂದು ಕಾಲದಲ್ಲಿ ಅಂತೂ ಬಿಳಿ ಕೂದಲು ಸಮಸ್ಯೆನೇ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡ್ತಾ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ಬಳಸ್ತಾ ಅಂತ ಪ್ರತಿಯೊಂದು ವಸ್ತು ಕೆಮಿಕಲ್ ಆಗಿದೆ. ಆದರೆ ಮನೆಯಲ್ಲಿ ನಾವು ನ್ಯಾಚುರಲ್ ಆಗಿ ಹೇಗೆ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳೋದಂತ ಇವತ್ತು ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ. ಮೊದಲು ನೋಡಿ, ಒಂದು ಕಬ್ಬಿಣ ಬಾಳಿಗೆನ ಗ್ಯಾಸ್ ಮೇಲೆ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ಏನಪ್ಪ ಹಾಕ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಇವಾಗ ನಾನು ತೊಗೊಂಡಿರೋ ಅಂಥದ್ದು ಹೆನ್ನ ಪುಡಿ, ಅಂದರೆ ಮೆಹಂದಿ ಪುಡಿ, ಪ್ಯೂರ್ ಹೆನ್ನ ಪುಡಿ ಇರುತ್ತಲ್ಲ ವೀಕ್ಷಕರೇ, ಆ ಒಂದು ಮೆಹಂದಿ ಪುಡಿನ ಇಲ್ಲಿ ನೀವು 2-3 ಸ್ಪೂನಷ್ಟು ಹಾಕೋಬೇಕು. ನಿಮಗೆ ಯಾವ ಒಂದು ಮೆಹಂದಿ ಸೂಟ್ ಆಗುತ್ತಲ್ವ ಅದು ಇಲ್ಲಿ ನೀವು ಬಳಸ್ಕೊಬೇಕು. ಆದರೆ ಅದು ಪ್ಯೂರ್ ಆಗಿರ್ಬೇಕು 100%. ಇದು ಅಂತೂ 100% ಜಸ್ಟ್ ಮೆಹಂದಿ ಎಲೆಗಳು ಇರ್ತಲ್ಲ ವೀಕ್ಷಕರೇ, ಅದರಿಂದ ತಯಾರಾಗಿಸುವ ಅಂಥದ್ದು ಮೆಹಂದಿ ಇದೆ. ಆಯುರ್ವೇದದ ಶಾಪ್ನಿಂದ ನಾನು ತಂದಿದ್ದೆ, ಅದನ್ನೇ ನಾನು ಬಳಸ್ತೀನಿ. ಇದರಿಂದ ಬಹಳಷ್ಟು ನಮ್ಮ ಕೂದಲಿಗೆ ಬೆನಿಫಿಟ್ ಆಗುತ್ತೆ. ಇವಾಗ 1-2 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸ್ವಲ್ಪ ಕೂಡ ಸೀದಾ ಹೋಗೋಕ್ಕೆ ಬಿಡಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಡೈರೆಕ್ಟ್ ನಾವು ಮೆಹಂದಿನ ಹಾಗೆ ಹಚ್ಕೊಂಡ್ರೆ ನಮ್ಮ ಕೂದಲು ಕೆಂಪಗಾಗುತ್ತವೆ, ಅಂದರೆ ಬ್ರೌನ್ ಕಲರ್ಗೆ ಆಗುತ್ತವೆ. ಆದರೆ ನಮಗೆ ಬೇಕಾಗಿರುವಂಥದ್ದು ಬ್ಲ್ಯಾಕ್, ಕಪ್ಪು ಕಲರ್. ಹಾಗಾಗಿ ಈ ಥರ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಈ ಒಂದು ರೆಮಿಡಿ ಟ್ರೈ ಮಾಡಿಬಿಟ್ರೆ ನಮಗೆ ಬ್ಲ್ಯಾಕ್ ಕಲರು ಸಿಗೋದು. ನೆಕ್ಸ್ಟ್ ಇಲ್ಲಿ ನಾನು ಭೃಂಗರಾಜ ಪುಡಿನ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ನಿಮಗೆ ಯಾವ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇಲ್ಲರೂ ಕೂಡ ನೀವು ಇದನ್ನು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೋಬೋದು. ಅದನ್ನು ಸಹ 1-2 ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸಹ ಆ ಒಂದು ಹೆನ್ನ ಮೆಹಂದಿ ಜೊತೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೂಡ ಸೀದೋಗೋಕ್ಕೆ ಬಿಡದೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಕಾಗಿರುವಂಥ ರೆಮಿಡಿ ಭಾಳಷ್ಟು ಸ್ಟ್ರಾಂಗ್ ಆಗಿ ಕಾರ್ಯವನ್ನು ಮಾಡುತ್ತೆ, ಹಾಗೂ ಭಾಳಷ್ಟು ಬೆನಿಫಿಟ್ ನಮ್ಮ ಕೂದಲಿಗೆ ಕೊಡುತ್ತೆ. ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಇಂಥ ನಾವು ರೆಮಿಡೀಸ್ ಟ್ರೈ ಮಾಡಿಬಿಟ್ರೆ ಸಾಕು ವೀಕ್ಷಕರೇ, ನಮ್ಮ ಕೂದಲು ನೈಸರ್ಗಿಕವಾಗಿ ನಾವು ಕಪ್ಪು ಮಾಡ್ಕೋಬಹುದು, ಯಾವ ಒಂದು ಕೆಮಿಕಲ್ ಬಳಸದೆ. ಸೊ ನೋಡಿ, ಇವಾಗ ನಾನು ಮೆಹಂದಿ ಪುಡಿ ಮತ್ತು ಭೃಂಗರಾಜ ಪುಡಿನ ಎರಡನ್ನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಪೂರ್ತಿ ಕಪ್ಪು ಬಣ್ಣಕ್ಕಿಲ್ಲ, ಸ್ವಲ್ಪ ಬ್ರೌನ್ ಬಣ್ಣಕ್ಕೆ, ಅಂದರೆ ಸ್ವಲ್ಪ ಕರಿ ಕಪ್ಪು ಆಗೋಕ್ಕೆ ಬಿಡಬೇಕು. ಸೊ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಡ್ರೈ ರೋಸ್ಟ್ ಆಗ್ತಾಯಿದೆ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ನೋಡಿ, ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಒಂದು ಪುಡಿನ ಇವಾಗ ಬೇರೆ ಬೌಲ್ಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ. ನೋಡಿ, ಈ ಥರ ಈ ಒಂದು ಸ್ಟೇಜಿಗೆ ಹುರ್ಕೊಳ್ಬೇಕು. ನೆಕ್ಸ್ಟ್ ಅದೇ ಒಂದು ಕಬ್ಬಿಣ ಬಾಳಿಗೆಯಲ್ಲಿ ಏನಪ್ಪ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಅಂದರೆ 1 ಸ್ಪೂನಷ್ಟು ಸಕ್ಕರೆ. ಯಾವ ಒಂದು ಸಕ್ಕರೆನ ನೀವು ಚಾಯ್ ಮಾಡೋಕ್ಕೆ ಅಥವಾ ನಿಮ್ಮ ಅಡುಗೆ ಮನೆಯಲ್ಲಿ ಯಾವ ಒಂಟಿ ಸಕ್ಕರೆ ಇರುತ್ತಲ್ವ ಅದನ್ನು. ಏನಪ್ಪ ಸಕ್ಕರೆ ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ ಅಂತ ನೀವು ಅಂದ್ಕೊತೀರಾ? ಹೌದು ವೀಕ್ಷಕರೇ, ಇದು ಸಕ್ಕರೆ ಕೂಡ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ನಾವು ಮಾರ್ಕೆಟ್ನಲ್ಲಿ ಕೆಲವೊಮ್ಮೆ ಮೆಹಂದಿಯನ್ನು ತರುತ್ತೇವಲ್ಲ ವೀಕ್ಷಕರೇ, ನೀವು ಅದರಲ್ಲಿ ಅಬ್ಸರ್ವ್ ಮಾಡಿರಬಹುದು, ಅದು ನಮ್ಮ ಕೈಗೆ ಪೌಡ್ರ್ ಹಚ್ಕೊಂಡ್ರೆ ಸ್ವಲ್ಪ ಜಿಗಿ ಅಂದರೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಇರುತ್ತೆ. ಅದರಲ್ಲಿ ಇರೋದು ಇದೇ ವೀಕ್ಷಕರೇ, ಸಕ್ಕರೆ. ಯಾಕಂದರೆ ಇದು ಭಾಳಷ್ಟು ಎಫೆಕ್ಟಿವ್ ಆಗಿ ಏನಂದರೆ, ನಾವು ಯಾವ ಒಂದು ಡೈನ ಹಚ್ಕೋತೀವಲ್ವ ಅದನ್ನು ಭಾಳಷ್ಟು ಪವರ್ಫುಲ್ ಮಾಡುತ್ತೆ. ಮತ್ತಷ್ಟು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಭಾಳಷ್ಟು ಬೆನಿಫಿಟ್ ಆಗಿದ್ದು ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಒಂದು ಸಕ್ಕರೆನ ಈ ಥರ ಸ್ವಲ್ಪ ಕರಗಿಸ್ಕೊಳ್ಬೇಕು ವೀಕ್ಷಕರೇ. 1 ಸ್ಪೂನಷ್ಟು ಹಾಕ್ಕೊಂಡು ನೆಕ್ಸ್ಟ್ ಇದರಲ್ಲಿ ನಾನು ಕಾಫಿ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತೇ ಇದೆ, ಕಾಫಿ ಹಾಕೋದ್ರಿಂದ ನಮ್ಮ ಕೂದಲು ನೈಸರ್ಗಿಕವಾಗಿ ಸಾಫ್ಟ್, ಶೈನಿ ಹಾಗೂ ಸಿಲ್ಕಿ ಆಗುತ್ತವೆ. ಅದ್ರ ಜೊತೆಗೆ ನಾವು ಈ ಥರ ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕು ವೀಕ್ಷಕರೇ, ಭಾಳಷ್ಟು ಬೆನಿಫಿಟ್ ಆಗುತ್ತೆ ನಮ್ಮ ಕೂದಲು ಸಲುವಾಗಿ. ಇವಾಗ ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರಾಗಿ ಇವಾಗ ನಾನು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ನೀರನ್ನು ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ವೀಕ್ಷಕರೇ. ಭಾಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ. ನೀವು ಎಷ್ಟೇ ಹಣವನ್ನು ಖರ್ಚು ಮಾಡೋಕ್ಕೂ ಕೂಡ ನಿಮಗೆ ಇಂಥ ಒಂದು ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ. ಯಾಕಂದರೆ ಕೆಮಿಕಲ್ ಬಳಸ್ತಿರಲ್ಲ, ಅದರಲ್ಲೇ ಇದೇ ಥರ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ. ಆದರೆ ನಾವು ಇಲ್ಲಿ ಪ್ಯೂರ್ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ನ್ಯಾಚುರಲಾಗಿ ನಮ್ಮ ಕೂದಲನ್ನು ಮನೆಯಲ್ಲೇ ಯಾವ ಒಂದು ಜಾಸ್ತಿ ಖರ್ಚು ಇಲ್ಲದೆ ಈ ಥರ ಮನೆಯಲ್ಲೇ ಕೂಡ ಮಾಡ್ಕೋಬೋದು ವೀಕ್ಷಕರೇ. ಈ ಒಂದು ಡಿಕಾಷನ್ನ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ ನಂತರ ಇವಾಗ ಇದರಲ್ಲಿ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋವಂಥ ಮೆಹಂದಿ ಪುಡಿ ಮತ್ತು ಭೃಂಗರಾಜ ಪುಡಿ ಏನು ಡ್ರೈ ರೋಸ್ಟ್ ಮಾಡ್ಕೋದೆ ಅಲ್ವಾ ವೀಕ್ಷಕರೇ, ಅದನ್ನು ಹಾಕ್ಕೋಬೇಕು. ನೋಡಿ, ಹಾಕಿದ ನಂತರ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ.
ಇದನ್ನು ನೀವು ಜಸ್ಟ್ ಅಪ್ಲೈ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ. ನಿಮಗೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇದ್ದರೆ ನೀವು ಇದರಿಂದ ಪರಿಹಾರನ ಪಡ್ಕೋಬಹುದು. ಇವಾಗ ನೋಡಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಕೂಡ ಗಂಟು ಒಂದು ಕೂಡ ಲಮ್ಸ್ ಆಗದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅಷ್ಟು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಒಂದು ರೆಮಿಡಿ ಭಾಳಷ್ಟು ಪವರ್ಫುಲ್ ಆಗುತ್ತೆ. ಹಾಗೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ ನಮ್ಮನ್ನು ಕೊಡುತ್ತೆ ವೀಕ್ಷಕರೇ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಡಾರ್ಕ್ ಕಲರ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಡಬೇಕು ವೀಕ್ಷಕರೇ. ತಣ್ಣಗಾದಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ತೋರಿಸ್ತೀನಿ ನೋಡಿ. ಇದನ್ನು ಇವಾಗ ಒಂದು ಬೌಲ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನು ತಣ್ಣಗಾದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ. ಮಿನಿಮಮ್ 1 ಗಂಟೆ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 1.5-2 ಗಂಟೆ ಇಟ್ಟು ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಹಾಕಿರುವಂಥ ಪ್ರತಿಯೊಂದು ವಸ್ತು ನೈಸರ್ಗಿಕ ಆಗಿದೆ. ಮಿನಿಮಮ್ ಜಾಸ್ತಿ ನಿಮ್ಮ ಹತ್ರ ಟೈಮ್ ಇಲ್ಲದ್ರೆ ಅಂದರೂ ಕೂಡ ಮಿನಿಮಮ್ 1 ಗಂಟೆ ಇಟ್ಕೋಬೇಕು. ಆಮೇಲೆ ನಾರ್ಮಲ್ ವಾಟ್ರಿಂದ ಸ್ನಾನವನ್ನು ಮಾಡ್ಕೋಬೇಕು ವೀಕ್ಷಕರೇ. ಆದರೆ ಹಚ್ಕೊಳ್ಳೋಗೋ ಮುಂದೆ ನಿಮ್ಮ ಕೂದಲಿನಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಮೊದಲೇ ಒಂದು ಸಲ ಶಾಂಪೂನ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ನೆಕ್ಸ್ಟ್ ಈ ಒಂದು ರೆಮಿಡಿನ ನೀವು ಹಚ್ಕೊಂಡು 1 ಗಂಟೆ ಕಾಲ ಇಟ್ಟು ಮತ್ತೆ ನೀವು ಶಾಂಪು ಅವಾಗ ಬಳಸ್ಲಿಕ್ಕೆ ಏನೋ ಹೋಗಬೇಡಿ. ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಿರಿ. ನೆಕ್ಸ್ಟ್ ಡೇ ಬೇಕಾದರೂ ನೀವು ಶಾಂಪೂಯಿಂದ ಸ್ನಾನ ಮಾಡ್ಕೋಬೋದು. ಬಹಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ. ಈ ಥರ ವಾರದಲ್ಲಿ 1 ಸಲ ಇಲ್ಲಾಂದರೆ ಟೈಮ್ ಇದ್ದರೆ 2 ಸಲ ಕೂಡ ಮಾಡ್ಕೊಂಡು ಬನ್ನಿ. ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗುತ್ತೆ.